ಖಂಡಿತವಾಗ್ಲೂ ಶ್ರುತಿ, ನಾನು ಅವ್ರ ಸಂಭ್ರಮನ ಅವ್ರ ಬಾಯಿಂದನೇ ಕೇಳ್ತಾ ಹೋಗೋಣ. ಈಗ DC ಯಿಂದ ಆದೇಶ ಆಯ್ತು, ಅನಂತಕುಮಾರ್ ಹೆಗಡೆ ಬಂದಿದ್ರು, ಬಾವಿಯನ್ನು ತೋಡ್ತೀರಿ, ಇನ್ನೊಂದು 5 ಅಡಿ ತೋಡಿದ್ರೆ ನೀರು ಬರುತ್ತೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಈಗ ಅನಂತಕುಮಾರ್ ಹೆಗಡೆ ಅವರು ಹುಲಿ ಬಂದಿದ್ದಾರೆ, ಈಗೆಲ್ಲ ಧೈರ್ಯ ಬಂದೋಯ್ತು ನಮಗೆ. ಹಿಂದೂ ಹುಲಿ ಭಾಳ ಖುಷಿ ಆಗ್ತಾ ಇದೆ. ಈಗ ನೀವು ಬಾವಿ ಹತ್ರ ಹೋದ್ಮೇಲೆ ಇನ್ನೂ ಸಂತೋಷ ಆಗ್ತದೆ. ಈ ಹಲಿಗೆಲ್ಲ ಚಾವಿ ತೆಗಿಬೇಕಲ್ರಿ, ಈಗ ಚಾವಿ ತೆಗೆದು ಕೊಡ್ಬೇಕು ನೀವು, ಮತ್ತು ತುಂಬ ಖುಷಿ ಆಗ್ತದೆ. ಇನ್ನು ಎಷ್ಟು ಅಡಿ ತೋಡಿದ್ರೆ ನೀರು ಬರಲಿದೆ? 4-5 ದಿವಸದಲ್ಲಿ ನೀರು ಮಾಡ್ತೇನೆ. ಈಗ ಇನ್ಯಾವುದೇ ಅಡೆತಡೆ ಬರಲ್ಲ ನಿಮಗೆ. ಇನ್ನು ಆರಾಮಾಗಿ ನೀವು ಬಾವಿಯನ್ನು ತೋಡ್ಬೋದು. ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ನಿಂತ್ಕೊಂಡಿದೆ, ಏನು ಹೇಳ್ತೀರಾ? ತುಂಬ ಸಂತೋಷ ಆಯಿತು. ಈ ಪಬ್ಲಿಕ್ ಕನ್ನಡಕ್ಕೆ ನೀವು 2 ಸಲ ಬಂದು ನಮ್ಮನ್ನು ಕೋರ್ಟ್ ಥರ ನೀವು ಇದು ಮಾಡಿಕೊಟ್ರಿ, ನನಗೆ ಅನುವು ಮಾಡಿಕೊಟ್ರಿ. ತುಂಬ ಹೃದಯದ ಧನ್ಯವಾದ ನಿಮಗೆ. ಸುಮಾರು ಸಂಘಟನೆಗಳು ಅಲ್ಲ ಯಾರು? ಅನಂತಕುಮಾರ್ ಹೆಗಡೆ ಅವರು ಆಗಮಿಸ್ತಿದ್ದಾರೆ. ಹಗ್ಗ ಓಕೆ, ಹಗ್ಗ ತಗೊಂಡ್ಬರ್ತಿದ್ದಾರೆ. ಹಗ್ಗ ಒಂದು ನಿಮಿಷ, ಯಾರು ತಗೊಂಡ್ಬಂದಿರೋದು? ಯಾರು? ಎಸ್ ನೋಡಿ, ಹಗ್ಗ ಪಿಕಾಸ್ ಹಾರೆ ಹತ್ತಾರ ತಗೊಂಡು ಹೋಗಿದ್ರಲ್ಲ ಶ್ರುತಿ, ಅದು ಬರ್ತಾ ಇದೆ. ಬನ್ನಿ ಕರ್ಕೊಂಡೇ ಬರೋಣ. ಎಸ್, ಬಹಳ ಪ್ರಮುಖವಾಗಿ ಈ ಕ್ಷಣದಲ್ಲಿ ಹೇಳಿ ಸರ್. ಓಕೆ ಎಲ್ಲ ಮೆಟೀರಿಯಲ್ ಕೂಡ ಬರ್ತಾ ಇದೆ ಶ್ರುತಿ. ಈಗ ನೋಡಿ, ಗಾಡಿ ತೋರಿಸಿ. ಗ್ರಾಮ ಪಂಚಾಯತ್ ಉದ್ಗಾರ, ಸ್ವಚ್ಛ ವಾಹಿನಿ. ಈ ಕ್ಷಣದಲ್ಲಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಹಳ ಖುಷಿ, ಬಹಳ ಸಂಭ್ರಮ ಎಲ್ಲವೂ ಕೂಡ ಇದೆ. ಈಗ ತಹಶೀಲ್ದಾರ್ ಅವರು ಸಂಜೆ 7 ಗಂಟೆಗೆ ಬಂದ್ರು. ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಈ ಸಂಭ್ರಮದಲ್ಲಿ. ಇದು ಬಹಳ ಅತಿ ದೊಡ್ಡ ಯಶಸ್ವಿ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇದು. 12ನೇ ತಾರೀಕು ಗೌರಿ ನಾಯಕ್ ಅವರಿಗೆ ಬಾವಿ ತೋಡೋದಕ್ಕೆ ಅವಕಾಶ ಇತ್ತು, ಆ ನಂತರ ಬಾವಿಯನ್ನು ನಿಲ್ಲಿಸಿದ್ರು. ಈಗ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ. ಗೌರಿ ನಾಯಕ್ ಅವರೇ ಬಾವಿಯನ್ನು ತೋಡ್ತಾರೆ, ಅದಕ್ಕೆ ಅವರದೇ ಹೆಸರನ್ನು ಇಡ್ತಾರೆ. ಬೇಕಿರುವಂತ ಎಲ್ಲ ಸಲಕರಣೆಗಳು ಕೂಡ ಬಂದಿದೆ. ಅಲ್ಲಿ ಸ್ವತಃ MP ನಾವು ಕೇಳಿದ್ವಿ, ಪ್ರಶ್ನೆ ಮಾಡಿದ್ವಿ. ಕೇವಲ ದೇವಸ್ಥಾನ ಹೊಡೀರಿ, ಮತ್ತೊಂದು ಮಾಡಿ, ಇಷ್ಟು ಮಾತ್ರ ಕೇಳ್ತೀರಾ? ಅಲ್ಲೊಂದು ನೀರು ಬೇಕಾಗಿದೆ, ತಾಯಿಯನ್ನ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತೇಳಿ. ಎಸ್, ಓವರ್ ಟು ಯು ದಿವಿತ್, ಓವರ್ ಟು ಯು. ಈ ಪಂಚಾಯತಿ ಎಲ್ಲ ಸದಸ್ಯರು ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಹಗ್ಗ ಇಳಿಯೋದೆ, ಈಗ ಇಳಿಯೋದೆ ಹಗ್ಗ. ಮತ್ತೆ ಬೇರೆ ಏನಿದೆ? ಅಷ್ಟೇನಾ? ಓಕೆ ಏನ್ ಹೇಳಿ ಕಳಿಸಿದ್ರು ಅವ್ರೀಗ ನಿಮ್ಗೆ? ಒಂದು ನಿಮಿಷ ಸರ್, PDO ಸಾಹೇಬ್ರು ಇದ್ದಾರೆ ಸರ್. ಬನ್ನಿ ಸರ್, ನೀವು ಬನ್ನಿ ಸರ್ ಈ ಕಡೆ ಸರ್. ಹಿಂಗೆ ನೀವೆಲ್ಲ ಇರ್ಲಿ ಬಿಡಿ ಸರ್. ಈಗ ಹಗ್ಗ ಬಂದಿದೆಲ್ಲ, ಏನ್ ಹೇಳಿ ಕಳ್ಸೋದು ಈಗ ತಹಶೀಲ್ದಾರ್ ನಿಮ್ಗೆ? ತಹಶೀಲ್ದಾರ್ ಅವರಿಂದ ನಮ್ಗೇನು ನಿರ್ದೇಶನ ಬಂದಿಲ್ಲ. ನಮಗೆ ಅದು ನಿರ್ದೇಶನ ಬಂದಿಲ್ಲ. ಹೇಳ್ತೀನಿ. ನೆನ್ನೆ ಏನಿದು ಬಂದ್ ಮಾಡಿಸ್ತಾರೆ ಅದನ್ನು ತಾಲೂಕು ಆಡಳಿತ ವತಿಯಿಂದ. ಈ ಏನು ಹಗ್ಗ, ಈ ಬಕೆಟ್ ಇದೆ ಅದನ್ನು ತೊಗೊಂಡೋಗಿ ಪಂಚಾಯತಿಯಲ್ಲಿ ಇರಿಸಿ ಅಂತ ಹೇಳಿದ್ರು ಅವರು. ಇಲ್ಲಿಟ್ರೆ ತಪ್ಪಾಗುತ್ತೆ ಅಂತ. ನೆನ್ನೆ ರಾತ್ರಿ ನಮ್ಮ ಸದಸ್ಯರು ಇಲ್ಲಿ ನಾಗರಾಜ್ ಸರ್ ಇದ್ರಲ್ಲ, ಅವ್ರ ಮನೇಲಿ ಇಡ್ಬೋದಿತ್ತಲ್ಲ. ಈಗ ಅದು ಅತಿಕ್ರಮಣ ತರ ಆಗ್ಲಿಲ್ವಾ? ಅವ್ರ ವಸ್ತುಗಳನ್ನ ತಗೊಂಡೋಗಿದ್ದು ನೀವು ಸರ್. ಮೇಲಧಿಕಾರಿಗಳು ಏನು ಹೇಳ್ತಾರೆ? ಮೇಲಧಿಕಾರಿಗಳು ಆಫೀಸಿಗೆ ತಗೊಂಡು ಹೋಗಿ ಅಂತ ಯಾಕೆ ಹೇಳಿದ್ರು? ಮೇಲಧಿಕಾರಿಗಳು ಏನು ಹೇಳ್ತಾರೆ ಅಷ್ಟೇ. ನೀವು ಯಾಕೆ ಏನಾದ್ರು ನೀವು ಈಗ ಬೀಗ ತಂದು ಬೀಗ ಕೊಟ್ರೆ ಈಗ AC ಅವರು ವೆಂಕಟೇಶ್ ಅಂದ್ಬಿಟ್ಟು ಯಾರೋ ಇದಾರಂತೆ, ಅವರು ಕೊಟ್ಟಿದಾರಂತೆ. ಈಗ ಅವರು ಬರ್ತಾ ಇದಾರಂತೆ. ಈಗ ಬನ್ನಿ ಎಲ್ಲ ಬನ್ನಿ. ಎಸ್, ಬಹಳ ಪ್ರಮುಖವಾಗಿ ಹಗ್ಗದ ಮುಂದೆ ಗೌರಿ ನಾಯಕ್ ಇದ್ದಾರೆ. ಜಯಪ್ರಕಾಶ್ ಶೆಟ್ರೆ, ನೀವು ಬಿಗ್ ಇಂಪ್ಯಾಕ್ಟ್ ನಲ್ಲಿ ಏನ್ ಕಮ್ಮಿ ಹೇಳಿದ್ರಾ? ಈಗ ಆಫೀಸಿಗೆ ಬರ್ತಾರವರು. ಆಫೀಸಿಗೆ ಗೌರಿ ನಾಯಕ್ ಇದ್ದಾರೆ. ಗೌರಿ ನಾಯಕ್, ನಿಮ್ಮ ಪರ ನಾವ್ ಇರ್ತೀವಿ ಅಂತ ಹೇಳಿದ್ವಿ. ಏನ್ ನೋಡಿ ಹಗ್ಗ ಇಲ್ಲಿ, ನಿಮ್ಮ ಬಕೆಟ್, ನಿಮ್ಮ ಹಗ್ಗ, ಖುಷಿನಾ? ಈಗ ಎಲ್ಲ ಸಿಗ್ತಾ? ಈಗ ಇನ್ನೆಷ್ಟು ಬಾವಿ ತೋಡ್ತೀರಿ? ನೋಡ್ತೇನೆ. ಈಗ ಆನೆ ಬಲ ಬಂದದೆ. ಎಲ್ಲ ಸಂಘಟನೆಗೂ ನನ್ನ ತುಂಬ ಹೃದಯದ ಧನ್ಯವಾದ. ಮಾತಾಡಿಸಿ ಊರವ್ರಿಗೆ ಕೂಡ ತುಂಬಾ ಖುಷಿ ಆಗಿದೆ. ಸ್ಥಳೀಯರು ಬನ್ನಿ, ಎಲ್ಲರೂ ಬನ್ನಿ. ಗೌರಿ ಅಕ್ಕನಿಗೆ ಸರ್ ಹೇಳಿ ಸರ್. ಗೌರಿ ನಾಯಕರಿಗೆ ಜಯವಾಗಲಿ. ಇವತ್ತು ನಮಗೆ ಗಣೇಶನಕ್ಕೆ ಸಿಕ್ಕಂತ ಜಯ ಇವತ್ತು. ಈಗ ಒಂದ್ ನಿಮಿಷ, ಕಲಿಯುಗದ ಗಂಗಾ ತಾಯಿ ಅಂತ ಹೇಳ್ಬೋದಾ? ಹೌದೌದು. ಇವತ್ತು ನಮ್ಮ ಗಣೇಶನವರಕ್ಕೆ ಸಿಕ್ಕಂತ ಒಂದು ಜಯ ಇದು. ಇವತ್ತು ನಮ್ಮ ಸಂಸದರಾದಂತ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತ ಕೊಡುಗೆ ಇವತ್ತು ನಮಗೆ ನಮ್ಮ ಗೌರಕ್ಕನಿಗೆ ಸಿಕ್ಕಂತ ಜಯಕ್ಕೆ ಮೂಲ ಕಾರಣ ನಮ್ಮ ಸಂಘಟನೆಗಳು ಇದಾವೆ ಬಹಳಷ್ಟು. ಇವತ್ತು ಇವರು ಕೂಡ ಇದ್ದಾರೆ, ಉಮೆ ಮತ್ತೆ ಕನ್ನಡ ರಕ್ಷಣಾ ವೇದಿಕೆಯಿಂದ ಇದ್ದಾರೆ. ಉಮೇಶ್ ಅವರು ಪ್ರತಿಯೊಂದು ತಂಡ ಇದೆ ಸಾಕಷ್ಟು. ಇವತ್ತು ಬೆಂಗಳೂರಿಂದ ಬಂದ್ರಿ ಅಲ್ಲ ಸರ್, ಇವತ್ತು ನೆನ್ನೆ ನಮ್ಮ ಜೊತೆ ಬಹಳ ನಿಂತ್ಕೊಂಡ್ರಿ ನೀವು. ಏನ್ ಅನಿಸ್ತಾ ಇದೆ ಇವಾಗ?
ನಿಮ್ಮ ಮಾಧ್ಯಮದಲ್ಲಿ ಮಾಹಿತಿ ಬಂದ ತಕ್ಷಣ ಸಂಘಟನೆಯವರು ಎಲ್ಲಿದ್ದಾರೆ ಅಂತ ಒಂದು ಪ್ರಶ್ನೆ ಬಂತು. ಹೌದೌದು, ಆ ಮಾಹಿತಿ ನೋಡೇ ನಾನು ಇಲ್ಲಿ ಬಂದಿದ್ದು. ಬಂದ ತಕ್ಷಣ ನಾನು ಅವತ್ತಿಂದ ಇವತ್ತವರೆಗೂ ಅದಕ್ಕೊಂದು ಏನೋ ಒಂದು ವ್ಯವಸ್ಥೆ ಮಾಡಿ ಹೋಗ್ಬೇಕು ಅಂತ ಅವ್ರ ಜೊತೆಗೆ ಯಾವತ್ತೂ ಇದ್ದೀನಿ. ಈಗ ಆಯ್ತು, ಬಹಳ ಸಂತೋಷದ ವಿಚಾರ, ಏನೋ ನಮ್ಮ ಸಂಸದರು ಬಂದಿದ್ದಾರೆ, ಬಹಳ ಸಂತೋಷ. ನೀರನ್ನ ಯಾರು 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 ಹೌದಾ? ಓಕೆ ಓಕೆ, ಅವ್ರ ಸೊಸೆ ಅಂತೂ ನಿಜಕ್ಕೂ ಕೂಡ ಒಂದ್ ಮಾತು ಹೇಳ್ತೀನಿ, ಅತ್ತೆ ಸೊಸೆ ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು. ಏನಂತೀರಮ್ಮ? ನಮ್ಮ ಅತ್ತೆಗೆ ಸಿಕ್ಕ ಜಯ ಮತ್ತೆ ನಮ್ಮ ಗಣೇಶ ನಗರಕ್ಕೆ ಸಿಕ್ಕ ಜಯ, ನಮ್ಮ ಹಿಂದೂ ಹುಲಿ ಬಂದು ನಮ್ಮ ಅತ್ತೆಗೆ ಜಯ ದೊರಕಿಸಿಕೊಟ್ರು. ಕೋಟಿ ಕೋಟಿ ನಮ್ಮ